ರಮೇಶ್ ಚಕ್ರವರ್ತಿರಿಂದ ಮೊಟ್ಟ ಮೊದಲ ಬಾರಿಗೆ ಮೇಲೂರಿನಲ್ಲಿ ವೈದಿಕರಾದ ಶಿವರಾಜ್ ರವರಿಗೆ ಸನ್ಮಾನ. ಡಾಕ್ಟರ್ ರಮೇಶ್ ಚಕ್ರವರ್ತಿಯವರಿಂದ ಮೊಟ್ಟ ಮೊದಲ ಬಾರಿಗೆ ಮೇಲೂರಿನ ವೈದಿಕರಾದ ಶಿವರಾಜ್ ರವರಿಗೆ ಸನ್ಮಾನ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮೇಲೂರು ಗ್ರಾಮದಲ್ಲಿ ದಿವಂಗತ ಮುನಿಶಾಮಪ್ಪ ಅವರು ಮೂಲತಃ ಅವರು ಮೊದಲಿನಿಂದಲೂ ವೈದಿಕ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಾರೆ. ನಂತರ ಪರಂಪರೆಯಾಗಿ ಅವರ ಮಗನಾದ ಶಿವರಾಜ್ ರವರು ಅವರ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ವಾಸ್ತುದೋಷ, ದೃಷ್ಟಿದೋಷ, ವ್ಯಾಪಾರ ಸಿದ್ಧಿ, ಲಕ್ಷ್ಮಿ ಸಿದ್ಧಿ, ಸರ್ವಕಾರ್ಯ ಸಿದ್ಧಿ, ಗೃಹ ಶಾಂತಿಯ ಅಷ್ಟಬಂಧನ ಮತ್ತು ಚಕ್ರ ಸ್ಥಾಪನೆ ಮಾಡಿಕೊಳ್ಳಲಾಗುತ್ತದೆ. ಹಾಗೂ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬಳೆ ಮತ್ತು ತಾಯಿತ ಹಾಕಲಾಗುತ್ತದೆ. ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರ ಮಗನಿಗೆ ಹಾಗೂ ಅಕ್ಕನಿಗೆ ಆರೋಗ್ಯದ ಸಮಸ್ಯೆ ಇದ್ದಾಗ ಆ ಸಮಯದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಷ್ಟು ಬಾರಿ ತೋರಿಸಿದ್ರು ಸಹ, ಎಷ್ಟು ಹಣ ಖರ್ಚು ಮಾಡಿದ್ರು ಸಹ ಅವರಿಗೆ ವಾಸಿಯಾಗದ ಕಾರಣದಿಂದ ಅವರು ಮೇಲೂರಿನ ವೈದಿಕ ಮುನಿಶಾಮಪ್ಪ ಮಗ ಶಿವರಾಜ್ ರವರ ಮನೆಗೆ ಭೇಟಿ ನೀಡಿ ಶಿವರಾಜ್ ಬಳಿ ಮಗನಿಗೆ ಪೂಜೆ ಮಾಡಿಸಿ ಬಳೆ ಹಾಕಿಸಿದ ನಂತರ ಅವರ ಮಗನಿಗೆ ಆರೋಗ್ಯದ ವಿಷಯದಲ್ಲಿ ಬೇಗ ಗುಣಮುಖರಾದರು ಎಂಬ ಅನುಭವದ ಮಾತಾಗಿದೆ. ಇನ್ನು ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರ ಮಗನಿಗೆ ಆರೋಗ್ಯದ ವಿಷಯದಲ್ಲಿ ವಾಸಿಯಾದ ಹಿನ್ನೆಲೆ ಅವರು ತುಂಬ ಹೃದಯದಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಮೇಲೂರಿನ ವೈದಿಕರಾದ ಶಿವರಾಜ್ ರವರ ಮನೆಗೆ ಭೇಟಿ ನೀಡಿ ಅವರಿಗೆ ಶಾಲು ಹೊದಿಸಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು. ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಹಾಗೂ ಅವರ ಬೆಂಬಲಿಗರಿಂದ ಮೇಲೂರಿನ ವೈದಿಕ ಶಿವರಾಜ್ ರವರ ಮೇಲೆ ಹೂವಿನ ಸುರಿಮಳೆಯನ್ನು ಸುರಿಸಿ ಅವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು, ದೇವರನ್ನ ಇಡೀ ಪ್ರಪಂಚದಲ್ಲಿ ಹಾಗೂ ಭೂಮಂಡಲದಲ್ಲಿ ಯಾರೂ ನೋಡಿರೋದಿಲ್ಲ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತೇವೆ. ಯಾರೇ ಆಗಿರಲಿ ದೇವರನ್ನ ನೋಡಿರೋದಿಲ್ಲ. ದೇವರ ರೂಪದಲ್ಲಿ ದೈವ ಸ್ವರೂಪರನ್ನ ನೀವು ಯಾರನ್ನಾದರೂ ನೋಡಿದ್ದೀರಾ ಅಂದರೆ ನಾನು ಒಬ್ಬ ಹೋರಾಟಗಾರನಾಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ಇದ್ದವನಾಗಿ ನಾನು ಕಣ್ಣಾರೆ ಕಂಡಂತಹ ದೈವ ಪುರುಷರು ನಮ್ಮ ಶಿವರಾಜ್ ಸ್ವಾಮೀಜಿಗಳು. ಹಾಗೂ 15 ದಿನಗಳ ಹಿಂದೆ ನನ್ನ ಚಿಕ್ಕ ಮಗನನ್ನ ಇಲ್ಲಿಗೆ ಕರೆದುಕೊಂಡು ಬಂದಾಗ ಸರಿಸುಮಾರು 30 ರಿಂದ 45 ಸಾವಿರ ಹಣವನ್ನು ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿದ್ದೇನೆ. ನಾವು ವಿಜ್ಞಾನವನ್ನ ಹಾಗೂ ದೈವವನ್ನ ಸಹ ನಂಬಬೇಕು. ಅದಕ್ಕೆ ಕಾರಣ ಇದೆ. ನನ್ನ ಮಗ ನಾನು ಇಲ್ಲಿಗೆ ಕರೆದುಕೊಂಡು ಬಂದು ಸ್ವಾಮೀಜಿ ಕೈಗಳಿಂದ ಒಂದು ಪೂಜೆಯನ್ನು ಮಾಡಿಸಿ ಅವರ ಕೈಗುಣದಿಂದ ನನ್ನ ಮಗ ಎದ್ದು ಆಚೆಗೆ ಬಂದ. ನನ್ನ ಮಗ ಈಗ ನಾವು ಎಲ್ಲಿದ್ದೇವೆ ಅಂತ ಕೇಳ್ದ. ಆಗ ನನಗೆ ಹೋದ ಜೀವ ಮತ್ತೆ ಬಂದಂತಾಗಿದೆ ಹಾಗೂ ನನ್ನ ಅನುಭವದ ಮಾತುಗಳನ್ನು ಹಂಚಿಕೊಳ್ತಿದ್ದೇನೆ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವೈದಿಕ ಶಿವರಾಜ್ ರವರು, ನಮ್ಮ ಕೆಲಸ ನಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ನಾವು ಮಾಡುವ ಕೆಲಸದಿಂದ 4 ಜನಕ್ಕೆ ಒಳ್ಳೆಯದಾದರೆ ನಮ್ಗೆ ಅಷ್ಟೇ ಸಾಕು. ಜನರು ನಾನಾ ರೀತಿಯಲ್ಲಿ ಮಾತನಾಡ್ಕೊಳ್ತಾರೆ. ನಾವು ಆ ರೀತಿ ಇಲ್ಲ. ನಾವು ಯಾವತ್ತೂ ದುಡ್ಡಿಗೆ ಬೆಲೆ ಕೊಡೋದಿಲ್ಲ. ಬರೀ ನಮ್ಮ ಕೆಲಸಕ್ಕೆ ಬೆಲೆ ಕೊಡ್ತೇವೆ. ನಮ್ಮ ತಂದೆಯವರು ಕೊಟ್ಟಂತಹ ಭಿಕ್ಷೆಯಿಂದ ನಾವು ಮಾಡ್ತಿದ್ದೇವೆ. ಮುಂದೆ ನಮ್ಮ ಮಗ ಸಹ ಕೆಲಸ ಮಾಡ್ತಾನೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ದೇವಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಂಬದಹಳ್ಳಿ ದೇವರಾಜ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮಳ್ಳೂರು ಸಂದೀಪ್ ಕುಮಾರ್, ಕಾರ್ಮಿಕ ಅಧ್ಯಕ್ಷ ನರೇಂದ್ರ, ಕಾಚಹಳ್ಳಿ ಮುನಿಯಪ್ಪ, ಖಜಾಂಚಿ ಕೃಷ್ಣಪ್ಪ, ವಿಜಯಪುರ ವೆಂಕಟೇಶ್, ಮುನಿವೆಂಕಟಪ್ಪ, ಮಾದೇವಪುರ ತಾಲೂಕು ಅಧ್ಯಕ್ಷ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ SL. ನಮಸ್ಕಾರ. ಸಮರ್ಥ ಕರ್ನಾಟಕ ಜನತೆಗೆ ನನ್ನ ಹೆಸರು ಡಾಕ್ಟರ್ ರಮೇಶ್ ಚಕ್ರವರ್ತಿ, ಜಾಂಬವ ಯುವ ಸೇನೆಯ ಸಂಸ್ಥಾಪಕ ಹಾಗೂ ರಾಜ್ಯ ಸೇವಕ ಮಾಡುವ ಅಭಿಮಾನ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದಲ್ಲಿ ನಾವು ಬಂದಿದ್ದೇವೆ. ಕಾರಣ, ದೇವ್ರನ್ನ ಇಡೀ ಪ್ರಪಂಚದಲ್ಲಿ ಹಾಗೂ ಭೂಮಂಡಲದಲ್ಲಿ ದೇವ್ರನ್ನ ಯಾರೂ ನೋಡಿರಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿರೋಂಥವ್ರು. ಯಾರೇ ಆಗಿರಲಿ ದೇವರು ನೋಡಿರಲ್ಲ. ದೇವರ ರೂಪದಲ್ಲಿ ದೈವ ಸ್ವರೂಪರನ್ನ ಯಾರನ್ನಾದ್ರೂ ನೀವು ನೋಡಿದ್ದೀರಾ ಅಂತಂತಂದರೆ, ನಾನೊಬ್ಬ ಹೋರಾಟಗಾರನಾಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ನಾನಿದ್ದವನಾಗಿ ನನ್ನ ಕಂಡಾರೆ ಕಂಡಂತಹ ದೈವ ಪುರುಷರು ನಮ್ಮ ಶಿವರಾಜ್ ಸ್ವಾಮೀಜಿಗಳು. ಯಾಕಪ್ಪ ಅಂತಂತಂದರೆ, ಸರಿಸುಮಾರು 15 ವರ್ಷಗಳ ಹಿಂದೆ ಕೂಡ ನಾನು ಬಂದಿದ್ದೇನೆ ನಮ್ಮ ಮಕ್ಕಳನ್ನ ಕರ್ಕೊಂಡು. ಈಗ ಒಂದು 15 ದಿನ ಹಿಂದ್ಗಡೆ ನನ್ನ ಚಿಕ್ಕ ಮಗನ್ನ ಕರ್ಕೊಂಡು ಬಂದಾಗ ಸರಿಸುಮಾರು ಒಂದು 30 ರಿಂದ 45 ಸಾವಿರ ರೂಪಾಯಿ ಮೇಲೆ ಹಾಸ್ಪಿಟಲ್ಗಳಲ್ಲಿ ಖರ್ಚು ಮಾಡಿದೆ. ಫೈನಲ್ ಆಗಿ ಡಾಕ್ಟರ್ಗಳು ಹೇಳ್ಬಿಟ್ರು, ಇಲ್ಲ ಇವ್ರಿಗೆ ಭಾರಿ ಬ್ಲಡ್ ಇನ್ಫೆಕ್ಷನ್ ಆಗಿದೆ, ಹಾಸ್ಪಿಟಲ್ ನೀವು ಅಡ್ಮಿಷನ್ ಮಾಡಲೇಬೇಕು ಅಂತಂದಾಗ ನಾನು ಮನೇಲಿ ಭಾರಿ ಸುಸ್ತಾಗಿ ಮಗುಗೆ ಬ್ಲಡ್ ಚೆಕಪ್ಗೆ ಎಲ್ಲಂದ್ರಲ್ಲೆಲ್ಲ ಚುಚ್ಚಿ ಬ್ಲಡ್ ತೆಗೆದಿದ್ದು. ನಾವು ಪ್ರಾಕ್ಟಿಕಲ್ ಆಗಿ ಸೈನ್ಸನ್ನು ನಂಬಬೇಕು, ದೈವವನ್ನು ನಂಬಬೇಕಂತಾರೆ. ಕಾರಣ ನೋಡ್ರಿ ಇದೆ. ನಾನು ಮನೇಲಿ ಬಂದು ಕೂತ್ಕೊಂಡು ಶುಕ್ರವಾರ ಸ್ವಾಮೀಜಿಗಳಿಗೆ ಒಂದು ಫೋನ್ ಮಾಡಿದೆ. ಕಾರ್ಡ್ ಇತ್ತು ಮನೆಯಲ್ಲಿ, ತಗೊಂಡು ಫೋನ್ ಮಾಡಿದ್ರೆ ನೀನು ಕರ್ಕೊಂಬಾಪ ಅಂತಂತ. ಮಗುನ ಈ ಕಡೆ ಜ್ಞಾನನೇ ಇಲ್ಲ. ಅವನಿಲ್ಲಿ ಬರಬೇಕಾದ್ರೆ ತಗೊಂಡ್ಬರ್ಬೇಕಾದ್ರೆ ಇಲ್ಲಿ ಸ್ವಾಮೀಜಿಗಳ ಕೈಯಲ್ಲಿ ಪೂಜೆ ಅನ್ನೋದೊಂದು ಮಾಡಿಸಿ ಅವರ ಕೈಗುಣದಿಂದ ನನ್ನ ಮಗ ಎದ್ದು ಆಚೆ ಬಂದಾಗ ನನ್ನ ಮಗ ಕೇಳ್ತಾ ಇದ್ದಾನೆ, ನಾವು ಇಲ್ಲಿಗೆ ಯಾವಾಗ ಬಂದ್ವಿ ಅಂತಂತೀವಿ. ನನ್ನ ಮಗ, ನಾವು ಇಲ್ಲಿಗೆ ಯಾವಾಗ ಬಂದ್ವಿ, ಎಲ್ಲಿರೋದು ನಾವು ಇಲ್ಲಿ ಅಂತಂತೀವಿ. ಆಗ ನನಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದೇವರಾಜಣ್ಣವರು ನಾನು ಫೋನ್ ಮಾಡಿದೆ. ನಮ್ಮ ಸಂಘಟನೆಯ ಪದಾಧಿಕಾರಿಗಳಾಗಿ ರಾಜ್ಯ ಸದಸ್ಯರಾಗಿ ದೇವರಾಜಣ್ಣವ್ರು ಕಾಲ್ ಮಾಡಿದಾಗ, ಅಣ್ಣ ನೀವು ತುರಂತ ಕರ್ಕೊಂಬನ್ನಿ ಅಂತ.
ನನ್ನ ಮಗ ಎದ್ದಿದ್ದ ಅರ್ಧ ಗಂಟೆಯಲ್ಲಿ, ಇಲ್ಲಿ ಬಂದಿದ್ದ ಅರ್ಧ ಗಂಟೆಯಲ್ಲಿ ಎದ್ದು ನಾನು ಎಲ್ಲಿದ್ದೀನಿ ಅಂತ ಕೇಳಿದಾಗ ನನಗೆ ಹೋದ ಜೀವ ನನಗೆ ಮತ್ತೆ ಬಂದಂತ ಆಯಿತು. ನಮ್ಮ ಅಕ್ಕನಿಗೆ ಸರಿಸುಮಾರು 7 ರಿಂದ 8 ಲಕ್ಷ ರೂಪಾಯಿ, ಈಗಲೂ ಕೂಡ ಲೈವಲ್ಲಿ ಬೇಕಾದ್ರೆ ನಾನು ವಿಡಿಯೋ ಕಾಲ್ ಮಾತಾಡ್ತೀನಿ. ನಾನು 8 ಲಕ್ಷ ರೂಪಾಯಿ ಹಾಸ್ಪಿಟ್ಲಲ್ಲಿ ಖರ್ಚಾಗಿದೆ. ಒಂದು ಕಾಲು ಆನೆ ಗಾತ್ರ ಆಗಿತ್ತು, ಆನೆ ಕಾಲಾದಂಗೆ ಆಗಿತ್ತು ಕಾಲು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನರ ಆಪ್ರೇಷನ್ ಮಾಡಬೇಕಂತಂದರೆ 6.5 ಲಕ್ಷ ರೂಪಾಯಿ ಕೇಳಿದರು. ನಮ್ಮ ಅಕ್ಕನಿಗೆ ನಾನು ಹೇಳಿದೆ, ಈ ರೀತಿ ಹೋಗಿ ನಾನು ಬರೋಕ್ಕಾಗೋದಿಲ್ಲ, ಟೈಮ್ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಾಮೀಜಿಗಳ ಕೈಯಲ್ಲಿ ಒಂದು ಫೋನ್ ಕೊಡ್ರಿ ಅಂತಂತೇಳಿ ಇಲ್ಲಿ ಕರ್ಕೊಂಬಂದು ಸ್ವಾಮೀಜಿಗಳ ಕೈಯಲ್ಲಿ ಒಂದು ಫೋನ್ ಕೊಟ್ಟು ನನಗೆ ಮಾತಾಡ್ಸಿದ್ರು. ಅಣ್ಣ ಹಿಂಗೆ ನಮ್ಮ ಅಕ್ಕನೇ ಸ್ವಲ್ಪ ನೋಡಿ ಅಂತಂತೇಳಿ 7.5 ಲಕ್ಷ ರೂಪಾಯಿ ಆಪ್ರೇಷನ್ ಆಗಬೇಕಾಗಿರೋಂತಹ ನಮ್ಮ ಪೇಷಂಟ್ಗೆ ಈಗ ನೆಮ್ಮದಿಯಾಗಿ ಓಡಾಡ್ತಾ ಇದ್ದಾರೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಕಾಲು ಸುಳ್ಕೊಳೋದಿಲ್ಲ. ಸೈನ್ಸ್ನೂ ನಂಬಬೇಕು ನಾವು, ದೈವ ಸ್ವರೂಪರಾದಂಥ ದೈವ ಶಕ್ತಿಗಳನ್ನೂ ಕೂಡ ನಂಬಬೇಕು ಅನ್ನೋದಕ್ಕೆ ಉದಾಹರಣೆ ನಾನೇ. ಯಾರೇ ಬರಲಿ ಪ್ರಪಂಚದಲ್ಲಿ ನಾನು ಸ್ವಾಮೀಜಿಗಳ ಪರವಾಗಿ ಕಂಡಿರೋ ಸತ್ಯನ ನಾನು ಹೇಳಲಿಕ್ಕೆ ಇವತ್ತು ಅವ್ರಿಗೆ ಕರೆದಿಲ್ಲ. ನಾನಾಗಿ ನಾನು ಸ್ವಾಮೀಜಿಗಳಿಗೆ ಕಾಲ್ ಮಾಡಿಕೊಂಡು ನನ್ನ ಮಕ್ಕಳಿಗೆ ಈ ರೀತಿ ಗುಣಮುಖರ ಆಯಿತು ಅಂತಂತೇಳಿ ಎಷ್ಟೆಷ್ಟೋ ಎಲ್ಲೆಲ್ಲೋ ನಾನು ಹಾಸ್ಪಿಟ್ಲ್ಗಳಲ್ಲಿ ಖರ್ಚು ಮಾಡಿದೆ. ವಾಸಿ ಆಗದಿದ್ದು ಖಾಲಿ 50 ರೂಪಾಯಿ ಪೂಜೆ ಸಾಮಾನು ತಗೊಂಡು 50 ರೂಪಾಯಿ ಪೂಜೆ ಸಾಮಾನು 50 ರೂಪಾಯಿ ದಕ್ಷಿಣ ಹಾಕಿದ್ದಕ್ಕೆ ನನ್ನ ಮಗನಿಗೆ ವಾಸಿ ಆಗಿತ್ತು. ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ದೇವಕೃಷ್ಣನವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸಂದೀಪ್ ಅವರು, ತಾಲೂಕು ಕಾರ್ಮಿಕರ ಘಟಕ ಆದಂಥ ನರೇಂದ್ರ ಅವರು, ಮತ್ತು ಮುನಿಯಪ್ಪಣ್ಣವರು, ನಮ್ಮ ದೇವರಾಜಣ್ಣವರು, ನಮ್ಮ ವೆಂಕಟೇಶ್ ಅವರು, ನಮ್ಮ ಕಜನ್ಸ್ ಆದಂಥ ಕೃಷ್ಣಪ್ಪನವರು ಮತ್ತು ನರಸಿಂಹಪ್ಪನವರು ಎಲ್ಲರೂ ಸೇರಿಕೊಂಡು ಇವತ್ತು ಮಾಧ್ಯಮರ ಮುಂದ್ಗಡೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಜಾತಿ ಧರ್ಮದವರು, ಮುಸಲ್ಮಾನ್ ಬಾಂಧವರು ಇದ್ದಾರೆ. ಪಾಪ ಇಲ್ಲಿ ಮುಂದೆ ಬನ್ನಿ ಬ್ರದರ್. ಉತ್ತರ ಕರ್ನಾಟಕ ಭಾಗದಿಂದ ಕೂಡ ಬಂದಿದ್ದಾರೆ. ನಾನು ನೋಡಿದೆ, ಯಾವುದೇ ಜಾತಿ ಭೇದ ತೋರದೆ ಸರ್ವರಿಗೂ ಸರ್ವ ಜನ ಸುಖನೋ ಭವಂತು ಅನ್ನೋ ಒಂದು ನಿಟ್ಟಿನಲ್ಲಿ ಆ ತಂದೆ ಎತ್ತ ಮಗನ ಒಂದು ರೂಪದಲ್ಲಿ, ದೈವ ಸ್ವರೂಪದಲ್ಲಿ ಇವತ್ತು ಎಲ್ಲರಿಗೂ ಗುಣಮುಖರಾಗಿ ಮಾಡ್ತಾ ಇರುವಂತಹ ನಮ್ಮ ಶಿವರಾಜ ಸ್ವಾಮೀಜಿಗಳಿಗೆ ಪಾದಕ್ಕೆ ನಾವು ಮತ್ತೊಂದು ಸಾರಿ ನಮಸ್ಕರಿಸುತ್ತಾ ಅವ್ರಿಗೆ ಸಣ್ಣದೊಂದು ಸನ್ಮಾನ. ಅಲ್ಲಿ ಒಂದೊಂದು ಮಠ ಕಟ್ಕೊಂಡಿರ್ತಾರೆ, ಒಂದೊಂದು ಮನೆ ಇರ್ತೈತೆ, ಅಲ್ಲಿ ಮುತ್ಯ ಅಂತೇಳಿ ಹೆಸರುಗಳಿಟ್ಕೊಂಡು ಹಲವಾರು ಜನರು ಇರ್ತಾರೆ. ನಾನು ಕೇಳೋದು ನಾನು ಹೇಳೋದು, ನಾನು ಕೇಳ್ಕೊಳ್ಳೋದು, ಏನಕ್ಕೆ ಈ ರೀತಿ ಮಠಗಳ ಹತ್ರ ಮುತ್ಯ ಅಂತಂತೇಳಿ ಈ ರೀತಿ ಎಲ್ಲ ದೈವ ಸ್ವರೂಪರು ಅಂತಂತೇಳಿ ಇದು ಮಾಡ್ತಾ ಇರ್ತೀರಾ ಅಂತಂತೇಳಿ. ನನಗೆ ಅಲ್ಲಿನ ಲೋಕದ ಜ್ಞಾನ ಇಲ್ಲ. ಆ ಕಡೆ ನಾವು ಹೋರಾಟಗಳು ಮಾಡಬೇಕಾದ್ರೆ ನಾನು ಕಂಡಂಥ, ನಿಜವಾಗ್ಲೂ ನಾನು ಕಂಡಂಥ ದೈವ ಸ್ವರೂಪರು ನಮ್ಮ ಶಿವರಾಜ ಸ್ವಾಮೀಜಿಗಳಿಗೆ ಇಡೀ ಭಾರತ ದೇಶದಲ್ಲಿ ಪೂರ್ತಿ ಎಲ್ಲೇ ಏನೇ ಸಮಸ್ಯೆಗಳಿದ್ರು ಕೂಡ ಸೈನ್ಸ್ ಇರಬೇಕು, ಆಸ್ಪತ್ರೆನೂ ಇರಬೇಕು, ಜೊತೆಯಲ್ಲಿ ದೈವ ಭಕ್ತಿನೂ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಯಾವುದೇ ಭಾಗದಲ್ಲಿ ಇರಲಿ ಮಕ್ಕಳಿಗೆ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ಗೆ ಹೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚುಗಳಿಗೆ ಮಾಡೋಕ್ಕೆ ಇದು ಮಾಡ್ತಾರೆ. ದಯಮಾಡಿ ಒಂದು ಸಾರಿ ಮಕ್ಕಳೇ ಆಗಿರಲಿ, ವೃದ್ಧರೇ ಆಗಿರಲಿ, ಯಾವುದೇ ವ್ಯಕ್ತಿಗಳಾಗಿರಲಿ, ದಯವಿಟ್ಟು ಇಲ್ಲಿ ಬಂದು ಒಂದು ಸಾರಿ ನೋಡ್ಕೊಂಡು ಆಮೇಲೆ ತದನಂತರ ನಿಮ್ಗೆ ಆಗಿಲ್ಲ ಅಂದಾಗ ನೀವು ಮೆಡಿಕಲಿ ನೀವು ಅದನ್ನು ನೋಡ್ಕೊಳ್ಳಿ ಅನ್ನೋ ಒಂದು ಮಾತಿನ ನಿಟ್ಟಿನಲ್ಲಿ ಇವತ್ತು ದಿನದಲ್ಲಿ ನಮಗಾಗಿರುವಂಥ ಅನುಭವ ಸ್ವಾಮೀಜಿಗಳಿಗೆ ಒಂದು ಸಣ್ಣ ಸನ್ಮಾನ ಮಾಡಿ ಅದು ನಾವು ಕಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಂದಿದ್ವಿ. ಹಾಗಾಗಿ ಒಂದು ಚಿಕ್ಕ ನಮ್ಮ ಕೆಲಸ ಏನಿದೆ ನಾವು ಮಾಡೋ ಕರ್ತವ್ಯ ನಿಷ್ಠೆಯಿಂದ ಮಾಡ್ಕೊಂಡು ಹೋದರೆ ನಮ್ಗೆ ಅಷ್ಟೇ ಸಾಕು. ನಾವು ಮಾಡೋ ಕರ್ತವ್ಯದಿಂದ 4 ಜನಕ್ಕೆ ಒಳ್ಳೇದಾದರೆ ನಮ್ಗೆ ಅಷ್ಟೇ ಬೇಕಾಗಿರೋದು. ನಾನಾ ಥರ ಜನ ಇದು ಮಾಡ್ತಾರೆ, ಮೋಸ ಮಾಡ್ತಾರೆ. ಅದು ನಮ್ಮ ಕಡೆ ಆ ಥರ ಇಲ್ಲ. ಯಾಕಂದರೆ ಆ ಥರ ನಾವು ಯಾವತ್ತೂ ದುಡ್ಡಿಗೆ ಬೆಲೆ ಕೊಡಲ್ಲ, ಬರೀ ನಮ್ಮ ಕೆಲಸಕ್ಕೆ ಮಾತ್ರ ಬೆಲೆ ಕೊಡ್ತೀವಿ. ಸುಮಾರು ನಮ್ಮ ತಂದೆಯವರು ಅದೇ ಭಿಕ್ಷೆ, ಹಾಂ, ಅವ್ರು ಕೊಟ್ಟಿರೋ ಭಿಕ್ಷೆಯಿಂದ ನಾವು ಮಾಡ್ತಾಯಿದ್ದೀವಿ. ಎಷ್ಟು ನಮ್ಮ ಮಗನೂ ಮಾಡ್ತಾಯಿದ್ವಿ, ನಮ್ಮ ಬುದ್ಧಿ ಹೋಗ್ತಾ ಇರ್ತದೆ ಅಷ್ಟೇ. ದುಡ್ಡಿಗೆ ಅಂತ ಬೆಲೆ ತಮ್ಮ ನಂಬ್ಕೊಂಡು ಬರ್ತಾರೆ. ಅವ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್? ಅವ್ರಿಗೆ ಗುಣ ಆಗಿರೋದ್ರಿಂದ ಒಬ್ಬರಿಂದ ಒಬ್ರು ಗೊತ್ತಾಗಿ ಎಲ್ಲ ಬರ್ತಾರೆ. ಬಟ್ ನಾವೇನು ಯಾರಿಗೂ ಪಬ್ಲಿಸಿಟಿ ಮಾಡಿಲ್ಲ, ಇದುವರೆಗೂ ಇಂಟ್ರೂ ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಇಂಟ್ರೂ ಕೊಡ್ತಾ ಇರೋದು. ಯಾರಿಗೂ ಇದುವರೆಗೂ ನಾವು ಎಲ್ಲೂ ಮೀಡಿಯಾದಲ್ಲೂ ಬಂದಿಲ್ಲ. ಅವಾಗ ಯಾವಾಗೋ ಸುಮಾರು ಒಂದು 8 ವರ್ಷದ ಹಿಂದೆ ಮಕ್ಕಳಿಗೆಲ್ಲ ಸತ್ತೋಗ್ತಾ ಇದ್ದಾರೆ, ಬಳೆಗಳೆಲ್ಲ ಕಿತ್ತಾಕ್ರಿ ಅಂದ್ಬಿಟ್ಟು ಹಬ್ಸಿದ್ರು, ಅಪಪ್ರಚಾರ ಮಾಡಿ ನಮಗೆ ಒಂದು ಕೆಟ್ಟ ಹೆಸರು ತಂದಿದ್ರು. ಬಟ್ ತಂದ್ರೂ ಯಾರು ನಮಗೇನು ಇದು ಮಾಡಿಲ್ಲ. ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೆ ಮಾಡಿರೋದಕ್ಕೆ ಅವ್ರಿಗೆ ಒಳ್ಳೇದು ಮಾಡಲಿ. ನಾವು ಯಾರಿಗೂ ಒಳ್ಳೇದು ಮಾಡಬೇಕು ಅಷ್ಟೇ, ಕೆಟ್ಟದ್ದು ಮಾಡೋದು ಬೇಡ ಅಷ್ಟೇ.